ಎಲ್ಲರಿಗೂ ವರ್ಲ್ಡ್ ಹೆಲ್ತ್ ಡೇಯ ಶುಭಾಶಯಗಳು. ನಮಸ್ಕಾರ, ನಾನು ಡಾಕ್ಟರ್ ಗೌತಮ್ ಲೋಡೆ, ಕ್ಯಾನ್ಸರ್ ಸರ್ಜನ್ ಮತ್ತು ಕ್ವಾಂಟಮ್ ಹೀಲರ್. ಇವತ್ತು ನಾವು ಹೆಲ್ತ್ ಆಫ್ ನೇಷನ್ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳುವ. ಇದು ಅಪೋಲೋ ಹಾಸ್ಪಿಟಲ್ದಿಂದ ರಿಲೀಸ್ ಆಗಿದೆ. ಅಂದರೆ ನಮ್ಮ ದೇಶದ ಜನರ ಆರೋಗ್ಯದ ಬಗ್ಗಿನ ರಿಪೋರ್ಟ್. ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಒಬೆಸಿಟಿ, ಅಂದರೆ ಬೊಜ್ಜಿನ ಪ್ರಮಾಣ ನಮ್ಮ ದೇಶದ ಜನರಲ್ಲಿ ಈಗ ಹೆಚ್ಚಿಗೆ ಆಗ್ತಾ ಇದೆ. 2016ರಲ್ಲಿ 9% ಇತ್ತು, ಈಗ 20% ದಾಟ್ತಾ ಇದೆ. ಅಂದರೆ 100ರಲ್ಲಿ 20 ಜನಕ್ಕೆ ಬೊಜ್ಜಿನ ಪ್ರಮಾಣ ಹೆಚ್ಚಿಗೆ ಆಗಿದೆ. ಅದೇ ಥರ BP ಕಾಯಿಲೆ, ಹೈಪರ್ ಟೆನ್ಷನ್ ಅಂತಾರೆ, ಅದು ಮೊದಲು 9% ಇದ್ದಿದ್ದು ಈಗ 16%ಗೆ ಹೋಗಿದೆ. ಇನ್ನೊಂದು ಕಾಯಿಲೆ ಸ್ಲೀಪ್ ಅಪ್ನಿಯಾ ಸಿಂಡ್ರೋಮ್ ಅಂತಾರೆ, ಅಂದರೆ ರಾತ್ರಿ ಮಲಗಿದಾಗೆ ಉಸಿರಾಡ್ಸೋಕ್ಕೆ ತೊಂದರೆಯಾಗಿ ಸಡನ್ನಾಗಿ ಎತ್ಕೊಳ್ತಿರೋದು, ಬೆಚ್ಚೆತ್ಕೊಂಡು ಎತ್ಕೊಳ್ತಾರೆ. ಅದು ಈಗ ಇಂಡಿಯಾದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಈಗ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ತಿಳ್ಕೊಳ್ಳುವ. ಅಂದರೆ ಸೋಂಕು ರಹಿತ ಕಾಯಿಲೆಗಳು, ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಆ ಥರ ಕಾಯಿಲೆಗಳು. 3 ಜನರಲ್ಲಿ ಒಬ್ಬರಿಗೆ ಪ್ರೀ ಡಯಾಬಿಟಿಸ್ ಆಗ್ತಾ ಇದೆ, ಅಂದರೆ ಡಯಾಬಿಟಿಸ್ ಬರೋಕ್ಕಿಂತ ಮೊದಲಿನ ಸ್ಥಿತಿ. ಅದೇ ಥರ ಹೈಪರ್ ಟೆನ್ಷನ್ ಆರ್ BP ಕಾಯಿಲೆ 3 ಜನರಲ್ಲಿ 2 ಆಗ್ತಾ ಇದೆ. ಮತ್ತು ಖಿನ್ನತೆ ಇಲ್ಲ ಡಿಪ್ರೆಷನ್ 10 ಜನರಲ್ಲಿ 1 ಆಗ್ತದೆ. ಅದರಲ್ಲೂ ಯಂಗ್ ಪಾಪ್ಯುಲೇಷನ್ ಇಲ್ಲ ಕಡಿಮೆ ವಯಸ್ಸಿನ ಜನರಿಗೆ ಅದು ಹೆಚ್ಚಿಗೆ ಆಗ್ತಾ ಇದೆ ಇಂಡಿಯಾದಲ್ಲಿ. ಈಗ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳುವ. ಇಂಡಿಯಾ ಈಗ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಆಗಿದೆ, ಅಂದರೆ ವಿಶ್ವದ ಕ್ಯಾನ್ಸರಿನ ರಾಜಧಾನಿ. ಮೊದಲು ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಇತ್ತು, ಈಗ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಆಗಿದೆ. ಸರಾಸರಿ ಲಂಗ್ ಕ್ಯಾನ್ಸರ್ದು ಇಲ್ಲ ಪುಪ್ಪುಸದ ಕ್ಯಾನ್ಸರ್ದು ವಯಸ್ಸು ಇಂಡಿಯಾದಲ್ಲಿ 59 ವರ್ಷ ಇದೆ. ಚೈನಾದಲ್ಲಿ ಅದೇ 68 ವರ್ಷ, US ದಲ್ಲಿ 72 ವರ್ಷ, UK ದಲ್ಲಿ 75 ವರ್ಷ ಇದೆ. ಇದೆಲ್ಲ ಕಾಯಿಲೆಗಳ ಬಗ್ಗೆ ನಾನು ಏನು ಹೇಳಿದೆ ಇನ್ನುವರೆಗೆ, ಅದೆಲ್ಲ ಸಿಂಪಲ್ ಸ್ಕ್ರೀನಿಂಗ್ದಿಂದ ನಾವು ಬೇಗ ಕಂಡು ಹಿಡಿದು ಅದರ ಬಗ್ಗೆ ಟ್ರೀಟ್ಮೆಂಟ್ ಮಾಡಿ ಅದು ಇಲ್ದಂಗೆ ನಾವು ಮಾಡ್ಬೋದು. ಬಟ್ ನೀವು ಇಂಡಿಯಾದಲ್ಲಿ ಎಷ್ಟು ಜನ ಸ್ಕ್ರೀನಿಂಗ್ ಮಾಡಿಸ್ತಾರೆ ಕೇಳಿ ಬೆಚ್ಚಿ ಬೀಳ್ಬೋದು. ಇಂಡಿಯಾದಲ್ಲಿ 1%ಗಿಂತ ಕಡಿಮೆ ಜನ ಸ್ಕ್ರೀನಿಂಗ್ ಮಾಡಿಸ್ತಾರೆ. ಸ್ಕ್ರೀನಿಂಗ್ ಅಂದರೆ ವರ್ಷಕ್ಕೊಮ್ಮೆ ಡಾಕ್ಟರ್ ಕಡೆ ಹೋಗಿ ಏನು ನನಗೇನಾದರೂ ತೊಂದರೆ ಆಗಿದೆಯೋ ಇಲ್ಲೋ ಅಂತ ಅದನ್ನು ಚೆಕ್ ಮಾಡಿಸ್ಕೊಂಡು, ಏನಾದರೂ ಕಾಯಿಲೆ ಆ ಥರ ಸ್ಟಾರ್ಟ್ ಆಗಿದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು. ಬಟ್ ನನ್ನ ಪ್ರಾಕ್ಟೀಸಲ್ಲಿ ನಾನು ಡೇ ಟು ಡೇ ರೇಟ್ರಿಗೆ ಯಾವಾಗ ನಾನು ಹೇಳ್ತೀನಿ ಪೇಷಂಟ್ಸ್ಗೆ, ಅವರು ತುಂಬ ಜನ ಏನಂತಾರೆ, ಮತ್ತೇನಾದರೂ ಬಂದುಬಿಡುತ್ತೆ ಸರ್, ಬೇಡ ಬಂದಾಗೆ ನೋಡುವ ಅಂತ. ನಮ್ಮೆಲ್ಲರ ಮನೆಯಲ್ಲಿ ಬೈಕು ಕಾರು ಎಲ್ಲ ಇದ್ದೇ ಇರುತ್ತೆ. ನಾವು ಅದನ್ನು ಸರ್ವಿಸ್ ರೆಗ್ಯುಲರ್ಲಿ ಮಾಡಿಸ್ತೇವೆ. ನಾವೇನದು ಖರಾಬ್ ಆದಮೇಲೆ ಹೋಗಿ ಅದನ್ನೇ ಸರ್ವಿಸ್ ರಿಪೇರ್ ಮಾಡಿಸಲ್ಲ. ಬಟ್ ಅದೇ ಥರ ನಮ್ಮ ಹೆಲ್ತಲ್ಲಿ ಇಷ್ಟಾಗಿ ನಾವು ನಿಷ್ಕಾಳಜಿ ಮಾಡ್ತಾಯಿದ್ದೇವೆ. WHO ಹೇಳುವ ಪ್ರಕಾರ 70% ಪಾಪ್ಯುಲೇಷನ್ ಸ್ಕ್ರೀನಿಂಗ್ ಮಾಡಿಸ್ಬೇಕು ಒಂದು ದೇಶದಲ್ಲಿ. ನೀವು ಯೋಚನೆ ಮಾಡಿ, 1% ಎಲ್ಲಿ, 70% ಎಲ್ಲಿ. ಸೊ ಈ ವರ್ಲ್ಡ್ ಹೆಲ್ತ್ ಡೇಯಲ್ಲಿ ಅಟ್ಲೀಸ್ಟ್ ಇನ್ನು ಮುಂದೆ ನಮ್ಮ ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸುವ. ನಮ್ಮ ಹೆಲ್ತಿಂದ ನಾವು ಕಾಳಜಿ ವಹಿಸಿದರೆ ನಮ್ಮದು ಪ್ರೋಗ್ರೆಸ್ ಆಗುತ್ತೆ, ನಮ್ಮ ದೇಶದ ಪ್ರಗತಿ ಆಗುತ್ತೆ. ಅದಕ್ಕೆ ಎಲ್ಲರೂ ಇವತ್ತಿಂದ ಅದರ ಬಗ್ಗೆ ವಿಚಾರ ಮಾಡುವ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.